ಕಲಾವಿದರ ತವರೂರು ಎನಿಸಿಕೊಂಡಿರುವ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದಲ್ಲಿ ಜಾತ್ರೆ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ಸೌಹಾರ್ದತೆಯಿಂದ ಜರುಗುತ್ತವೆ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಸಿದ್ಧಿಯಾಗಿರುವ ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅನ್ನದಾಸೋಹಕ್ಕೆ ಗ್ರಾಮದ ಸರ್ವ ಜನಾಂಗದವರು ಸೇರಿ ಬೂಂದಿ, ರೊಟ್ಟಿ ತಯಾರಿಸುತ್ತಿದ್ದಾರೆ. ಪ್ರತಿ ಮನೆಯ ಮಹಿಳೆಯರು ತಯಾರಿಸಿ ತಂದುಕೊಡುತ್ತಿರುವ ರೊಟ್ಟಿ ಹಾಗೂ ತಯಾರಾಗುತ್ತಿರುವ ಬೂಂದಿ ಉಂಡೆಗಳನ್ನು ದೇವಸ್ಥಾನಕ್ಕೆ ಹೊಂದಿಕೊಂಡಿರುವ ಸಮುದಾಯ ಭವನದಲ್ಲಿ ಸಂಗ್ರಹಿಸಿಡಲಾಗುತ್ತಿದೆ. ಬೂಂದಿ ಹಾಗೂ ರೊಟ್ಟಿಯ ಜೊತೆಗೆ ಅನ್ನದಾಸೋಹಕ್ಕೆ ಬೇಕಾದ ಕಟ್ಟಿಗೆಗಳನ್ನು ಕೂಡ ಗ್ರಾಮಸ್ಥರು ಸಂಗ್ರಹಿಸಿದ್ದಾರೆ. ಸುಮಾರು 15 ಕ್ವಿಂಟಲ್ನಷ್ಟು ಬೂಂದಿ, ಸಹಸ್ರಾರು ಸಂಖ್ಯೆಯ ರೊಟ್ಟಿ ಹಾಗೂ ಸುಮಾರು 11 ಟ್ರ್ಯಾಕ್ಟರ್ನಷ್ಟು ಕಟ್ಟಿಗೆಗಳನ್ನು ಜನವರಿ 1ರಂದು ಮಠಕ್ಕೆ ಕಳುಹಿಸಿಕೊಡುವುದಾಗಿ ಗ್ರಾಮಸ್ಥರು ನಿರ್ಧರಿಸಿದ್ದಾರೆ. ಈ ಕುರಿತು ಗ್ರಾಮದ ಪ್ರಮುಖರು ಹೀಗೆ ಹೇಳುತ್ತಾರೆ. ಕೊಪ್ಪಳ ಗವಿಸಿದ್ದೇಶ್ವರ ಯಾತ್ರಾ ಉಚಿತವಾಗಿ ಹಿರೇಮನ್ನಾಪುರ ಸಕಲ ಸದ್ಭಕ್ತರು, ಸಕಲ ಸಮಾಜದ ಹಿರಿಯರು ಹಿಂಗಪ್ಪ ಅಂತ ವಿಚಾರ ಮಾಡಿದ್ವಿ. ಎಲ್ಲ ಸಮಾಜದವರು ದುಡ್ದಾರ ಇಷ್ಟಂಕು ಮಾಡಿದ್ವಿ. ಕೊಪ್ಪಳ ಗವಿಸಿದ್ದ ನಮ್ಮ ಊರಿನಾಗ ಆಸೆ ಇರ್ಬೇಕಂತೇಳಿ ಎಲ್ಲ ಸಮಾಜದವರು, ಎಲ್ಲ ಮುಖಂಡರಿಗಾಗಿ ಗವಿಸಿದ್ದೇಶ್ವರದ ವಂದನೆ. ಊರಿನ ಹಿರೇಮನ್ನಾಪುರ ಗ್ರಾಮದ ಎಲ್ಲ ಸಮಸ್ತ ಸಮಾಜದ ಬಾಂಧವರು ಎಲ್ಲರೂ ಕಲ್ತ್ಕೊಂಡು 10 ಕ್ವಿಂಟಲ್ 11 ಕ್ವಿಂಟಲ್ ಸಕ್ಕರೆ, 5 ಕ್ವಿಂಟಲ್ ಬ್ಯಾಳಿ, ಆಮೇಲೆ 24 ಡಬ್ಬಿ ಒಳ್ಳೆಣ್ಣೆ, ಆಮೇಲೆ 1 ಕ್ವಿಂಟಲ್ ಶೇಂಗಾ ಚಟ್ನಿ, ಆಮೇಲೆ ಇಡೀ ಮನ್ನಾಪುರ ತಾಯಂದಿರು ಕಲ್ತು ನಮ್ಮ ಒಂದು ಕನಿಷ್ಠ ಒಂದು 20-25 ಸಾವಿರ ಅಡುಗೆ ಮಾಡಿಬಿಡ್ತಾರೆ. ಇಷ್ಟೆಲ್ಲ ನಮ್ಮ 11 ಫ್ಯಾಕ್ಟ್ರಿ ಸ್ವಚ್ಛತೆ ಮೆದರಿ ಫ್ಯಾಕ್ಟ್ರಿ ಕಟ್ಟಿಗೆ ಕೂಡ ವ್ಯವಸ್ಥೆಯನ್ನು ನಮ್ಮ ಊರಿನ ಯುವಕರು ಎಲ್ಲರೂ ಕಲ್ತು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಎಲ್ಲ ಗವಿಸಿದ್ದೇಶ್ವರನ ಪಾದಕ್ಕೆ ಅರ್ಪಿಸಿ ಆ ಗವಿಸಿದ್ದೇಶ್ವರ ಸದಾ ನಮ್ಮ ಊರಿಗೆ ಮಳೆ ಬೆಳೆ ಸಮೃದ್ಧಿಯನ್ನು ಕೊಡಲೆಂದು ಪ್ರಾರ್ಥನೆ ಮಾಡಿಕೊಡ್ತಾರೆ.